ನೀವೆಲ್ಲ ಇತ್ತೀಚೆಗೆ ನೋಡಿರ್ಬೋದು ನಮ್ಮ ಮಿಸ್ಟರ್ ಸಮೃದ್ಧಿ ಮಂಜುನಾಥ್ ಎಮ್.ಎಲ್.ಎ. ಮುಳಬಾಗಿಲವರು ಒಂದು ಸರ್ಕಾಸ್ಟಿಕ್ ಸ್ಟೇಟ್ಮೆಂಟ್ ಇದ್ದಕ್ಕಿದ್ದಂಗೆ ಯಾವ್ದು ವೀಕ್ಷಣೆ ಮಾಡಕ್ ಬಂದಾಗ ಸೋಮೇಶ್ವರ ಕೆರೆ ಹತ್ರ ಒಂದೇನೋ ಒಂದು ಡೈಲಾಗ್ ಹೊಡೆದಿದ್ದಾರೆ. ಅವ್ರಿಗೆ ಫಸ್ಟು ಗ್ರಾಂಟ್ಸ್ ಅಂದ್ರೇನು, ಫಂಡ್ಸ್ ಅಂದ್ರೇನು, ಟೆಂಡರ್ ಅಂದ್ರೇನು ತಿಳ್ಕೋಬೇಕು. ಏನು ಗೊತ್ತಿಲ್ಲದೆ ಮಾತಾಡೋದು ಒಂಥರ ಮನಸ್ಸಿಗೆ ಬೇಜಾರಾಯಿತು. ಅದಕ್ಕೆ ನಾನು ಸುಮಾರು ಜನ ಫೋನ್ ಮಾಡಿದೆ, ಸರ್ ನೀವು ಅದನ್ನ ಜನಕ್ಕೆ ತಪ್ಪು ತಿಳ್ಕೊಂತಾರೆ, ಒಳ್ಳೆ ಹೆಸರಿದೆ, ನೀವು ಕೆಲಸ ಮಾಡಿದ್ದೀರಾ, ಇವ್ರು ಹಿಂಗೆ ಉಡಾಫೆ ಮಾತಾಡ್ಬಿಟ್ರೆ ಜನಗಳಿಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ, ನೀವು ಸಮಜಾಯಿಸಿ ಕೊಡ್ಲೇಬೇಕು, ಕ್ಲಾರಿಫೈ ಮಾಡಿ ಅಂತ. ನೋಡಿ, ನಿಮ್ಮ ಮಾಧ್ಯಮದವ್ರೆ ನಾ ಹೇಳೋದಿಷ್ಟೇನೆ, ನಿಮ್ಮ ಮೂಲಕ ಎಲ್ಲ ಕ್ಷೇತ್ರ ಜನಕ್ಕೆ ಗೊತ್ತಾಗಬೇಕಾದ್ರೆ ಸತ್ಯಾಂಶ ಏನು ಅಂತ. 600 ಕೋಟಿ KC ವ್ಯಾಲಿ ಪ್ರಾಜೆಕ್ಟ್ ಅಲ್ಲಿ ಅಪ್ರೂವ್ ಆಗಿರೋದು ಪ್ಯಾಕೇಜ್ 600 ಕೋಟಿ, ಬೆಂಗಳೂರಿಂದ ಕೋಲಾರದವರು, ಕೋಲಾರಿಂದ ಮುಳಬಾಗಿಲು. 600 ಕೋಟಿಯಲ್ಲಿ ಈ ಕೆರೆಗಳ ಸುಂದರೀಕರಣ, ಬ್ಯೂಟಿಫಿಕೇಶನ್ಗೆ ಕೋಲಾರ ಒಂದಷ್ಟು ದುಡ್ಡು ಅಲಾಟ್ ಆಗಿತ್ತು. ಅದ್ರಲ್ಲಿ ಇದನ್ನು ಸ್ವಲ್ಪ ಮಾಡ್ರಪ್ಪ, ನಮ್ದು ಯಾಕೆ ಬಿಡ್ತೀರಾ ಕೆರೆ, ಸೋಮೇಶ್ವರ ಕೆರೆ ಅಂತ ಹೇಳಿದಕ್ಕೆ 2,96,00,000 ಇದಕ್ಕೆ ಇಟ್ಟಿದ್ದೀನಿ ಅಂತ ಹೇಳಿ. ಅದು ನಮಗೆ ಗ್ರಾಂಟ್ಸ್ ಬಂದಿದ್ದು ಅಲ್ಲ, ನಮ್ಮ MLA ಗ್ರಾಂಟ್ಸ್ ಅಲ್ಲ, ಏನೂ ಅಲ್ಲ. 600 ಕೋಟಿಯಲ್ಲಿ ಅದೊಂದು ಸೇರ್ಕೊಂಡಿದೆ. ನಾವೇನು ಒತ್ತಾಯ ಮಾಡಿ ಕೇಳಿದ್ದಕ್ಕೆ ಅವರು KC ವ್ಯಾಲಿ ಇಂಜಿನಿಯರ್ಸ್ ಮಾಡಿದ್ದಾರೆ. 2,9 ಕೋಟಿ ಲೆಕ್ಕ ನಾವು ಕೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಅವ್ರು 600 ಕೋಟಿ ಲೆಕ್ಕ ಕೊಟ್ಕೊಂಡು ಅವ್ರು ಸಬ್ಮಿಟ್ ಮಾಡ್ಕೊಂಡು ರಿಪೋರ್ಟ್ ಕೊಡ್ತಾರೆ. ಇವ್ರು ಏಕಾಏಕಿ 7 ಕೋಟಿದಲ್ಲಿ 4 ಕೋಟಿ ಡ್ರಾ ಮಾಡ್ಕೊಂಡು ಹೋದಂದ್ರೆ ನಾನೇನು PDO ಡ್ರಾ ಮಾಡ್ಕೊಂಡು ಹೋಗ್ತೀನಿ? ನಂಗೇನು ಬ್ಯಾಂಕ್ ಅಕೌಂಟ್ ಇದೆ MLA ಅವ್ರು MLA ಆಗಿ ಫಸ್ಟ್ ತಿಳ್ಕೋಬೇಕು ಪ್ರೊಸೀಜರ್ ಏನು ಅಂತ. ಹಂಗೆಲ್ಲ ಮಾತಾಡ್ಬೋದು. ಯಾವ PDO ಅಂದ್ರೆ ಚೇರ್ಮನ್ ಅವ್ರು ಸೇರ್ಕೊಂಡು ಜಾಯಿಂಟ್ ಅಕೌಂಟ್ ಸಿಗ್ನಿ ಮಾಡಿ ಡ್ರಾ ಮಾಡ್ಕೊಂತ ಖರ್ಚು ಮಾಡ್ತಾರೆ. MLA ಏನಕ್ಕಿದೆ, ನಮ್ದು ಅಕೌಂಟ್ ಕೊಟ್ಟಿದ್ದಾರೆ MLA ಏನಾದ್ರು ಇಲ್ಲಿ ದುಡ್ಡು ಇಟ್ಕೊಂತ DC ಕೊಡ್ತಾರೆ, ಅವ್ರಿಗೆ ಕೊಡ್ತಾರೆ, ಇವ್ರಿಗೆ ಗೊತ್ತಿದೆ. ಇದು ಹಿಂಗೆ ಮಾತಾಡೋದು ಬಹಳ ಜನರಿಗೆ ಬಹಳ ತಪ್ಪು ತಿಳ್ಕೊಂತಾರೆ. ಆಮೇಲೆ ಈಗ ಅವರು ಅರ್ಥ ಮಾಡ್ಕೋಬೇಕು, ಒಂದು ಜನ ಆಶೀರ್ವಾದ ಮಾಡಿದ್ದಾರೆ, ಅವ್ರನ್ನ MLA ಗೆಲ್ಸಿದ್ದಾರೆ. ಮೊನ್ನೆ ಎಲೆಕ್ಷನ್ ಅಲ್ಲಿ ಇವರು ನಾನು ಬಂದಿಲ್ಲ, ಸ್ವಲ್ಪ ಈಸಿ ಆಗೋಯ್ತು, ಹೊಡ್ಕೊಂಡು ಹೋಗ್ಬಿಟ್ರು, MLA ಆಗ್ಬಿಟ್ರು. ಅದೇ ನಾನು ಇದ್ದಿದ್ರೆ ಆಗೋದಾ? ನಾನೇನು 3 ವರ್ಷದಿಂದ ಏನು ಮಾತಾಡಲ್ಲ ಅವ್ರ ಬಗ್ಗೆ. ಇವ್ರು ಈ ತರ ಅಪಾದನೆ ಮಾಡಿದಾಗ ನಾನು ಮಾತಾಡಲೇಬೇಕು. ನಾನು ಎಕ್ಸ್ ಮಿನಿಸ್ಟರ್ ಆಗಿ, ಸ್ಟೇಟ್ ಆಫೀಸರ್ ಆಗಿ ಇಷ್ಟೆಲ್ಲ ಅನುಭವ ಇದೆ, ಅವರಿಂದ ಹಿರಿಯನು ವಯಸ್ಸಿನಲ್ಲೂ ಅಷ್ಟೇ. ಅವ್ರು ಇನ್ನು ಚೈಲ್ಡಿಶ್ ಮಾತಾಡ್ತಾರೆ. ತೂಪಾಗಿರ್ಬೇಕು MLA ಅನ್ನೋ ಒಂದು ಮಾತು ಬೆಲೆ ಇರಬೇಕು. ತಮಾಷೆ ಮಾಡೋದಕ್ಕೂ ಒಂದು ಮಿತಿ ಇದೆ, ಅದು ಮಿತಿ ಮೀರಿ ಮಾಡಿದ್ದಾರೆ. ಈಗ ಮೊದಲು ನನಗೆ ಇಲ್ಲಿ ಪುತ್ತೂರು ಮಂಜಣ್ಣ ಅವ್ರ ರಾಷ್ಟ್ರಪತಿ MLA ಆದೆ, ಮಿನಿಸ್ಟ್ರು ಆದೆ, ಸಹಕಾರ ಮಾಡಿದ್ದಾರೆ. ಲಾಸ್ಟ್ ಎಲೆಕ್ಷನ್ ಅಲ್ಲಿ ಸರ್ ಬಂದ್ಬಿಡಿ ನೀವೇ ಇಲ್ಲಿ ಕಂಟೆಸ್ಟ್ ಮಾಡಿ ಅಂದ್ರು. ನಾನೇನು ಅಷ್ಟೊತ್ತಿಗೆ ನಾನು ಸುಮಾರು ಅಲ್ಲಿ ದುಡ್ಡು ಖರ್ಚಾಗಿರೋ ಮಾತು ಹೇಳ್ತೀನಿ. ಅದು ಪೆದ್ದಪ್ಪಯ್ಯನೋ ಗೊತ್ತು, ಪೆದ್ದಪ್ಪನೂ ಹೇಳಿದಂಥವ್ರು, ನಾಗೇಶ್ ನಿಂತಿಸ್ಕೊಚ್ಚಿಡಿ ಅಂತ. ಇಲ್ಲಿ ನಾನು ಹೇಳಿದೆ, ಬೇಡ ಜನ ಅಲ್ಲಿ ಇದಾಗಿದೆ, ಬರೋದು ಬೇಡ, ಯಾರೋ ಹೇಳ್ತಾ ಮಾಡಿದೆ ಮಾಡ್ಕೊಂಡು ನಾನು ಇಲ್ಲಿ ಮಾಡ್ತೀನಿ ಅಂತ. ಅದು ಮಾಡಿದ ತಪ್ಪು ನಂದೇ. ಅವಾಗ ನನ್ನ ಮಗನೂ ಹೇಳಿದೆ, ಅಪ್ಪಾಜಿ ಮಂಜಣ್ಣ ಕರೀತಾರೆ, ಹೋಗ್ಬೇಡ ನಡಿ ಅಂತ. ಅದ್ರಲ್ಲಿ ಮಿಸ್ಟೇಕ್ ಆಗಿದ್ದಿಲ್ಲ ಅಂತ ನನ್ನ ಕಡೆಯಿಂದ. ನಾನು ಬಂದಿದ್ದೆ ಕಥನೆ ಬೇರೆ MLA ಆಗಿದೆ, ಮಿನಿಸ್ಟ್ರು ಆಗ್ತಾ ಇದೆ ಸೀನಿಯಾರಿಟಿ ಮೇಲೆ. ನಾನು ಮಿನಿಸ್ಟ್ರು ಕೊಡೋಕೆ DK ಇದ್ರಲ್ಲ ನಮ್ಮ ಗುರುಗಳು, ಡೆಫಿನೆಟ್ ಆಗಿ ನಾನು ಮಿನಿಸ್ಟ್ರು. ಅವ್ರೇನು ಹೇಳಿದ್ರು, ಆಯ್ತು ನಿಮ್ಮೂರೇ ನ್ಯಾಯ ನಿಂತ್ಕೊಳೆ ಅಂತ ಅಲ್ಲಿ ಕರೆದ್ರು. ನಾನು ಹೋದೆ, ಅವ್ರು ಒತ್ತಾಯದ ಮೇಲೆ ನನಗೂ ಇಷ್ಟ ಆಯ್ತು ನೇಟಿವ್ ಪ್ರೆಸ್ ಒಂದು ಕೆಲಸ ಮಾಡೋಣ ಅಂತ. ಈಗ ಇಲ್ಲಿ ಕೆಲಸಗಳು ಅನೇಕ ಕೆಲಸ ಮಾಡಿದ್ರು, ನಿಮ್ಗೆ ಗೊತ್ತಿದೆ. ನೂಕುಲ್ ಬಂಡೆ ಯಾವತ್ತಾದ್ರೂ ಯಾವ MLA ಮಾಡಿದ್ರ? ನಾನು ಯಾರು ಇದು ಮಾಡ್ತಾ ಇಲ್ಲ, ಹೇಳ್ತೀನಿ. ಒಂದ್ಸರಿ ಮಳೆ ಬಂತು, ಮುಸ್ಲಿಂ ಬಾಂಧವರೆಲ್ಲ ಬಂದರು, ಸರ್ ನೆಟ್ಕೊಳಕ್ಕಾಗಲ್ಲ, ಇಲ್ಲಿಂದ ಮೇನ್ ರೋಡಿಂದ ಯಾವುದು ನಮ್ಮ ಭೂಕುಂಟೆ ರೋಡ್ ಹೋಗ್ಬೇಕಾದ್ರೆ ನಾನು ಪ್ಯಾಂಟ್ ಮಾಡಿಸ್ಕೊಂಡು ಛತ್ರಿಯಲ್ಲಿ ಬೆದಪಾಯಿನಿದ್ರು ಕೇಳಿ ಛತ್ರಿ ಇಟ್ಕೊಂಡು ಹೋದ್ವಿ. ಹೇಳಿದ್ವಿ ಮುಗಿಸ್ತೀನಿ ನಾನು ಅಂತ ಅಂದ್ಬಿಟ್ಟು 1 ಕಿಲೋಮೀಟರ್ ಮೇಲೆ ಉದ್ದಕ್ಕೂ ಟಾರ್ ಹಾಕ್ಸಿದೆ, ಸಿಮೆಂಟ್ ರೋಡ್ ಹಾಕ್ಸಿದೆ. ಅದಾದ್ಮೇಲೆ ಇಲ್ಲಿ ನೂಕುಲ್ ಬಂಡೆ ರೋಡ್, ಆಮೇಲೆ ನಮ್ಮ ಗಂಗಮ್ಮ ಟೆಂಪಲ್ ಹತ್ರ ಮುತ್ಯಾಲಪೇಟೆ ರೋಡ್, ಅದು 2 ಕೋಟಿ. ಅದು ಏನು ಯಾವಾಗಲೂ ವೆಹಿಕಲ್ಸ್ ಇಸ್ಕೊಂಡು ಬಸ್ ಓಡಾಡುತ್ತೆ. ನಾನೇ ಇವಾಗ ನಿಂತ್ಕೊಂಡು ಕೋರ್ಟೆಲ್ಲ ಕೇಸ್ ಹಾಕಿದ್ರೆ ತೀರ್ಥ ಮಾಡಿದ್ದೀನಿ. MLA ಆದವ್ರು ಇಂಥ ಕೆಲಸ ಮಾಡಬೇಕು ಹೊರತು ಈ ಥರ ಡೈಲಾಗ್ಸು ಸ್ಟೇಟ್ಮೆಂಟ್ ಕೊಡೋದು ಅಲ್ಲ. ಆಮೇಲೆ ಟೀಚರ್ಸ್ ಕಾಲೋನಿ ಏನಪ್ಪ, ಅಲ್ಲಿ 1 ಕೋಟಿ ಸಿಮೆಂಟ್ ಓಡಾಕ್ಸಿದ್ದೀನಿ. ಅದಾದ್ಮೇಲೆ ಲೇಔಟ್ ಎಷ್ಟು ಇಂಪ್ರೂವ್ ಆಯಿತು ನಿಮ್ಗೆ ಗೊತ್ತಿದೆ. ಮೇನ್ ರೋಡಿಂದ ಬರ್ಬೋದು. ಇದರ ಹುಡುಕಿ ಕೆಲಸ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಈರ್ಗಾ ಮೈದಾನಲ್ಲಿ 2 ಕೋಟಿ ಹಾಕಿ ಡಬಲ್ ರೋಡ್ ಮಾಡ್ತಾರೆ. ಇಲ್ಲಿ ಅಲ್ಲಿ 1 ಕೋಟಿ ಡಬಲ್ ರೋಡ್, KG ಅಲ್ಲ ಶ್ರೀನಿವಾಸಪುರ ರೋಡ್, ಅಲ್ಲಿ ಡಬಲ್ ರೋಡ್ ಮಾಡಿ ಹೆಂಗಿದೆ ರೋಡ್ ಈಗ ನೋಡೋಕೆ ಟೌನ್ ಹೆಂಗ್ ಕಾಣುತ್ತದೆ ಈಗ. ಅದಾದ್ಮೇಲೆ ಇನ್ನೂ ಮಾಡುವಂಥದ್ದು 2 ಕೆಲಸ ಇದೆ. ರಾಮ ಮಂದಿರ
2 ಕೋಟಿ. ರಾಮ ಮಂದಿರಕ್ಕೆ 85 ಕೋಟಿ. ಆಮೇಲೆ ಸುಸ್ತಿ ಮೈದಾನಕ್ಕೆ 70 ಕೋಟಿ. 80 ಲಕ್ಷ 80 ಲಕ್ಷ ಪಾರ್ಕ್ಗೆ, 75 ಲಕ್ಷಕ್ಕೆ ರಾಮ ಮಂದಿರಕ್ಕೆ, 70 ಲಕ್ಷ ನಮ್ಮ ಮುಸ್ಲಿಂ ಬಂದವರು ಕುಸ್ತಿ ಮೈದಾನ. ಅಲ್ಲಿ ಹೋದಾಗ ಫಸ್ಟ್ ಇನ್ವೈಟ್ ಮಾಡೋದು ಸ್ಟೇಡಿಯಂ. ಹೋದಾಗ ಚೇರ್ ಹಾಕೋದು, ನನ್ನ ಚೇರ್ ಬಿಡೋದಂಗಿದೆ. ಇದೇನಪ್ಪ ಸ್ಟೇಡಿಯಂ ಮಾಡೋಣ ಅಂತ ಅನ್ಸುತ್ತೆ. ಮಾತು ಕೊಟ್ಟೆ ನಾನು. ಮಾತಿನ ಪ್ರಕಾರ 70 ಲಕ್ಷಕ್ಕೆ ಮಾಡಿಸಿದೆ. 80 ಲಕ್ಷಕ್ಕೆ ಪಾರ್ಕ್ ಆಯ್ತು. ಎಲ್ಲರೂ ಅಲ್ಲಿ ಹೋಗೋರು ಫೋನ್ ಮಾಡ್ತಾರೆ. ಈಗಲೂ ಒಂದು ಸಾಯಂಕಾಲ ಬೆಳಿಗ್ಗೆ ಯಾರೋ ಹೋಗೋದು ಜಂಬು ಕೇಳೋದಲ್ಲ. ನಾನು ಯಾವತ್ತೂ ನಾನು ಕುಚ್ಕೊಂಡಿಲ್ಲ. ಈಗ ಹೇಳೋಕ್ಕೆ ಸಮಯ ಬಂದಿದೆ. ನಾನು ಕೆಣಕಿದ್ದರೆ ನಾನು ಹೇಳಲೇಬೇಕು. ಯಾಕಂದ್ರೆ ಮರ್ಯಾದೆ ಪ್ರಶ್ನೆ, ಸ್ವಾಭಿಮಾನದ ಪ್ರಶ್ನೆ ಇದೆ. ಆಮೇಲೆ ರಾಮ ಮಂದಿರ ಯಾಕೆ ಮಾಡಿಸಿಲ್ಲ? ಹಂಗೆ ಪೆಂಡಿಂಗ್ ಇದೆ. ಮಾಡಿಸೋದಲ್ವಾ? 75 ಲಕ್ಷ ಹಾಕಿದ್ದೀನಿ ರಾಮ ಮಂದಿರ. ಆಮೇಲೆ 4 ಕೋಟಿ ಅಂಬೇಡ್ಕರ್ ಸರ್ಕಲ್ ಇಂದ KGF ಬೈಪಾಸ್ ವರ್ಗು 4 ಕೋಟಿ ಇದೆ. ನಾನು ಪೂಜೆ ಮಾಡೋದು ಎಷ್ಟೇ ಹೊರಟೋದೆ, ಅದು ಮಾಡಿಸಿಲ್ಲ. ಕಾಂಟ್ರಾಕ್ಟ್ ಇಂದ ಏಡ್ಸ್ ಮಾಡಿಸೋ ಕೆಪಾಸಿಟಿ ಬೇಕು. ಅವನ್ನೆಲ್ಲ ಬೈದೋ ಇಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಕೆಲಸ ಮಾಡಿಸ್ಬೇಕು. ಅದೆಲ್ಲ ಪೆಂಡಿಂಗ್ ಇದೆ. ಇದನ್ನೆಲ್ಲ ಮಾಡಿಸೋದ್ ಬಿಟ್ಟು ಏನೋ ಮಾತಾಡ್ಬಿಟ್ರೆ ಅದಕ್ಕೆ ಜನ ಏನ್ ತಿಳ್ಕೊಂತಾರೆ? ನಾನು ಅದಕ್ಕೆ ನಮ್ಮ ಜನಗಳಲ್ಲಿ ಕೇಳ್ಕೊಂತೀನಿ. ನಮ್ಮ ಕ್ಷೇತ್ರದ ಮುಳಬಾಗ ಕ್ಷೇತ್ರದ ಜನಗಳಲ್ಲಿ ಯಾರು ತಪ್ಪು ತಿಳ್ಕೊಬೇಡಿ. ಅವ್ರೇನೋ ಹೇಳಿದನ್ ಮನುಷ್ಯ. ಏನಾಗಿದೆ ಅರ್ಧಂಬರ್ಧ ಗೊತ್ತಿರೋಕ್ಕೆ ಅರ್ಧಬಿಂದ ಮಡಿಕೆಗಳಿಗೆ ಹಿಂಗೆ ಮಾತಾಡ್ಬೋದು. ತೂಕ ಮಾತಾಡ್ರಿ. ಯಾರ ಬಗ್ಗೆ ಮಾತಾಡ್ತೀನಿ ಏನು ತಿಳ್ಕೊಂಡು ಮಾತಾಡ್ರಿ. ನಾನು ಇನ್ನೊಬ್ಬರ ಬಗ್ಗೆ ತೇಜವಜೆ ಮಾಡ್ತೀನಿ. ನಮ್ಮನ್ನ ಯಾಕೆ ತೇಜವಜೆ ಮಾಡಿರ್ತಾರೆ? ಜನಗಳಿಗೆ ಅದನ್ನ ದಿಕ್ಸಪ್ಸೋ ಕೆಲಸ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಜನ ನಂಬೋದಿಲ್ಲ ನಿಮ್ಮನ್ನ ನಂಬೋದು ಇಲ್ಲ ಬಿಡಿ. ಈಗ ಇದನ್ನ ನಾನು ಹೇಳೋದಿಷ್ಟೇ, ನಿಮ್ಗೆ ಅಷ್ಟು ಮಾಡ್ಬೇಕಂದ್ರೆ ನಿಮ್ಗೆ ಮಾಡ್ಬೇಕಂದ್ರೆ ಒಂದು ಕೆಲಸ ಮಾಡು. ಎನ್ಕ್ವೈರಿ ಮಾಡಿಸು, ಇನ್ವೆಸ್ಟಿಗೇಟ್ ಮಾಡಿಸು. ತಪ್ಪಿದ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ. ಇಲ್ಲಾಂದ್ರೆ ನೀನು MLA ಅಂತ ರಿಸೈನ್ ಮಾಡು. ಇದೇ ಚಾಲೆಂಜ್. ಮಾಡ್ತೀಯಾ? ಮಾಡು. ಇನ್ನು ಜಾಸ್ತಿ ಹೇಳಕ್ಕೆ ಇಷ್ಟಪಡ ಹೇಳೋದು ಭಾಳ ಇದೆ, ಬೇಡ. ಇಷ್ಟೇ ಸಾಕು. ಮುಂದಿನ ನೋಡ್ಕೊಂಡು 3 ವರ್ಷ ಆಗಿದೆ, ಇನ್ನು 2 ವರ್ಷ ಇದೆ. ಮುಂದೆ ಏನೇನು ಯಾರು ಏನು ಮಾರಮ್ಮ ಹಬ್ಬ ಕಾತಿದೆಯೋ ನನಗೆ ಗೊತ್ತಿಲ್ಲ. ಅಷ್ಟು ಈಸಿ ಅಲ್ಲ, ಅನ್ಕೊಂಡಂಗೆಲ್ಲ ಆಗಲ್ಲ. ಈ ಕಾಲದಲ್ಲಿ ಬಹಳ ಬದಲಾವಣೆ ಆಗಿದೆ. ಜನಗಳಿಗೆ ಗೊತ್ತಿದೆ. ಎಲ್ಲ ಡಿಸೈಡ್ ಮಾಡೋರು ಜನ, ವೋಟರ್ಸು. ಅರ್ಥ ಆಯ್ತಾ? ಲೀಡ್ರು ಯಾರು ಏನು ಅಂತ ಲೀಡ್ರು ಗೊತ್ತಿದೆ. ಕೆಲವರು ಮಾತಾಡ್ತಾರೆ, ಕೆಲವರು ಮಾತಾಡೋಕ್ಕಾಗಲ್ಲ. ಅದಕ್ಕೆ ನಾನು ಅಫೆಕ್ಟೆಡ್ ಕ್ಯಾಂಡಿಡೇಟ್. ನನ್ನ ಬಗ್ಗೆ ಮಾತಾಡಿದಾಗ ನಾನು ಇದನ್ನ ಕ್ಲಾರಿಫೈ ಮಾಡಿದ್ದೀನಿ, ಮಾಧ್ಯಮಕ್ಕೆ ಬಂದು ಹೇಳಿದ್ದೀನಿ. ಜನಗಳು ಇದನ್ನ ಯಾವುದೇ ಕಾರಣಕ್ಕೂ ಈಗ ಒಂದು ಕೆಲಸ ಮಾಡಿದ್ರೆ ನಮ್ಮ ಮಂಜಣ್ಣ ಅಲ್ಲಿ ಯಾರೋ ಒಬ್ಬನು ಕೇಳ್ದ, ಏನ್ರಿ ಮಾಡಿದ ಸಾಧನೆ ನೀವು ಅಂತ ಕೋಲಾರದಲ್ಲಿ. ಏನ್ ಮಾಡ್ಬೇಕು ಮಂಜಣ್ಣವ್ರು? ಕಂಪ್ಲೀಟ್ ಲಿಸ್ಟ್ ಹಾಕಿ ಸ್ಟೇಟ್ಮೆಂಟ್ ಕಳ್ಸೋರು ಮನೆ ಕಳ್ಸ್ಬಿಟ್ರು. ಅದು ಗಳಿಸ್ತಾನ. ಈ ಮನುಷ್ಯ ಏನೇನ್ ಮಾಡಿದ ಕಳಿಸ್ಲಪ್ಪ? ಏನೋ ಇವ್ ಕಳಿಸ್ಲಿ, ನಾವು ಕೇಳ್ತೀವಿ ಏನ್ ಮಾಡಿದೀನಿ 3 ವರ್ಷದಿಂದ ಕೊಡಪ್ಪ. 0 ಮಾಡಿರೋದು. ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಕೇಳ್ತಾರೆ, ನಾವು ಹೇಳ್ಬೇಕಲ್ಲ ಏನ್ ಮಾಡಿದ್ವಿ. ಕಳಿಸಿ ನೀನು ಮಂಜಣ್ಣವ್ರು ಕಳಿಸ್ತಾರಲ್ಲ ಆ ಸಿಸ್ಟಮ್ ಫಾಲೋ ಮಾಡು. ಕಳಿಸಿ ಕೇಳಿದವ್ರೆಲ್ಲ ಕೊಡು ಏನ್ ಕೆಲಸ ಮಾಡಿದೆ ಅಂತ ಕಂಪೇರ್ ಮಾಡ್ಲಿ. ನಮ್ದು ನಿಮ್ದು ಎಲ್ಲರದ್ದು ಕಂಪೇರ್ ಮಾಡ್ಲಿ. ಮಂಜಣ್ಣ ಫಾಲೋ ಮಾಡಿ. ನೀನು ಕೋಲಾರದಲ್ಲಿ ಮಾಡಿದಾಗ ಮುಳಬಾಗಲಲ್ಲಿ ಮಾಡಿ. ನನಗೆ ಅಧಿಕಾರ ಕೇಳಕ್ಕೆ ನಾನು ಎಕ್ಸ್ ಮಿನಿಸ್ಟ್ರು, ಎಕ್ಸ್ MLA, ಆಮೇಲೆ ಅಲ್ಲಿ ಡಿಫಿಡೆಂಟ್ ಕ್ಯಾಂಡಿಡೇಟ್ ಇನ್ಚಾರ್ಜ್ ಆಫ್ ಮಧೇಪುರ. ನನ್ಗೆ ಹಕ್ಕಿದೆ. ಇಲ್ಲೇನೋ ಕೆಲಸಗಾರ ಲೆಟರ್ ಕೊಡೋದು ಹಕ್ಕು ನನಗೂ ಇದೆ. ನಾನು ಕೂಡ ಅವಾಯ್ಡ್ ಮಾಡಿದ್ದೆ. ಆದಿರಾಣ ಇದ್ದಾರೆ ಅಂತ ಸುಮ್ಮನೆ ಅವರೊಬ್ಬ ಕ್ಯಾಂಡಿಡೇಟ್ ಆಗಿದ್ದವರು ಕಾಂಗ್ರೆಸ್ನವರು. ಯಾಕೆ ಸುಮ್ಮನೆ ನಾನು ಕೊಟ್ಟು ಇದು ಮಾಡೋದು? ಎಷ್ಟೋ ಜನ ಬರ್ತಾರೆ ಲೆಟರ್ ಕೊಡಿ, ನಾನು ಕೊಡಲ್ಲ. ನಾನು ಅರ್ಥ ಮಾಡ್ಕೊಳ್ಳಿ. ಹಂಗಾಗಿ ನಾವೆಲ್ಲ ಕಾಂಗ್ರೆಸ್ನವರು ನಾವು ಒಂದಾಗಿ ಹೋಗೋಣ. ನಾವು ಮುಂದಿನ ದಿನಗಳಲ್ಲಿ ಅಷ್ಟು ಈಸಿ ಎಲ್ಲ ಕಾಂಗ್ರೆಸ್ನ ಸೋಲಿಸೋದು, ಅದು ತಿಳ್ಕೊಬೇಕು. ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದೊಂದು ಕಾಶನ್ ಅಂತ ತಿಳ್ಕೊಂಡು ಇನ್ನು ಮುಂದೆ ಜಾಸ್ತಿ ಅದು ಇದು ಕೆಣಕೊಂಡು ಹೋಗ್ಬೇಡಿ. ಮೊದಲು ಇನ್ವೆಸ್ಟಿಗೇಟ್ ಮಾಡಿ, ಎನ್ಕ್ವೈರಿ ಮಾಡಿ. ಅದು ನಿಜ ಅಂತ ಪ್ರೂವ್ ಆದರೆ ನಾನು ರಾಜಕೀಯ ನಿವೃತ್ತಿ, ಇಲ್ಲಾಂದ್ರೆ MLA ರಿಸೈನ್. ಇಷ್ಟೇ ನಾನು. ಈಗ ಇನ್ನೂ ಮೇಜರ್ ಪ್ರಾಜೆಕ್ಟ್ಸ್ ನನ್ನ ಕನಸಿನ ಕೂಸುಗಳು 1500 ಎಕರೆ 1450 ಎಕರೆದು ಇಂಡಸ್ಟ್ರಿಯಲ್ ಏರಿಯಾ ಸ್ಯಾಂಕ್ಷನ್ ಮಾಡಿಸ್ಕೊಂಡೆ. ಇದು ದೇವರ ಸಮುದ್ರದಲ್ಲಿ ನಾನು DC ಇಟ್ಕೊಂಡು ಸುಬ್ರಹ್ಮಣ್ಯ RI ಇಟ್ಕೊಂಡು 750 ಎಕರೆ ಸರ್ವೆ ಮಾಡಿಸಿದೆ. ಅಷ್ಟು ನನ್ನ ಅವಧಿ ಮುಗಿದು ನಾನು ಆ ಕಡೆ ಹೋಗ್ಬಿಟ್ಟೆ. ಅದನ್ನು ಹೇಳಿದ್ದೀನಿ ಸಮೃದ್ಧಿಗೆ. ನಾನೇ ಹೇಳಿದೆ, ನೋಡ ಸಮೃದ್ಧಿ ಇದನ್ನು ಫಾಲೋಅಪ್ ಮಾಡು. 500 ಎಕರೆ 750 ಎಕರೆ ಇಂಡಸ್ಟ್ರಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ. ಇನ್ನು ಉಳಿದಿದ್ದು ಆಮೇಲೆ ಮಾಡೋದು ಆಯ್ತಣ್ಣ ಅಂದ ಮಾಡಿದ. ಆಮೇಲೆ ಇನ್ನೊಂದು 25 ಎಕರೆದು 50 ಕೋಟಿ ಇದು ಹನ್ನಳ್ಳಿ ಹತ್ರ ಸ್ಟೇಡಿಯಂ, ಇಂಡೋರ್ ಸ್ಟೇಡಿಯಂ, ಔಟ್ಡೋರ್ ಸ್ಟೇಡಿಯಂ, ಅಕಾಮಿಡೇಷನ್, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ ಅದನ್ನ ಡೆಲ್ಲಿಗೆಲ್ಲ ಕಳಿಸ್ತೀವಿ. ಅದು ಫಾಲೋಅಪ್ ಮಾಡು. ಅವಾಗ ನಾನು ಮಾಡಿಸಿದ್ದೀನಿ. ನಾನು ಇದ್ದಾಗ ಅಂದಾಗ ಒಂದು ಅದು ಏನು ಮಾಡಿಲ್ಲ. ಇದೆಲ್ಲ ಯಾರು ಮಾಡೋದು? ಇನ್ನೊಬ್ರು ಅವಧಿಗೆ ಬಂದವ್ರು ಮಾಡ್ಬೇಕಾ ಇಲ್ಲ ಇವ್ರು ಮಾಡ್ಬೇಕಾ? ಅದ್ರ ಬಗ್ಗೆ ಗಮನ ಹರಿಸಿ ಹೊರತು ಈ ಸಣ್ಣ ಪುಟ್ಟ ವಿಷಯಗಳಿಗೆ ಬರೋದು ಬೇಡ. ಜನಗಳಿಗೆ ಸೇವೆ ಮಾಡೋಕೆ ಅವಕಾಶ ಕೊಟ್ಟಿದೆ, ಸೇವೆ ಮಾಡು ಅಂತ ನಾನು ಹೇಳ್ತಾ ಇದ್ದೀನಿ. ಸರ್ಕಾರ ಬೇರೆ ನಿಂದೆ ಸರ್ಕಾರ ಇಲ್ಲಿ ಅನುದಾನ ಬರ್ತಾ ಇಲ್ಲ ಅಂತ ಪ್ರತಿದಿನ ಅನುದಾನದ ಕೊರತೆ. ಅನುದಾನ ಅವರು ಕೊಡುವಂತ ಅನುದಾನ ನಮ್ಮ ಅವರ ಕೆಪಾಸಿಟಿ ಏನೋ ಹೋಗ್ಬೇಕು, ಕೇಳಬೇಕು. ಈಗ ಈ ಅನೂರು ಕ್ಷೇತ್ರದಲ್ಲಿ ಇವರೊಬ್ಬರು ಇದ್ದಾರೆ MLA,
ಮಂಜುನಾಥ್ ಅಂತ, ಅವರು JDSನವರು. ಎಷ್ಟು ಅನುಮಾನ ತಗೊಂಡಿದ್ರು ಗೊತ್ತಾ ನಿಮಗೆ? ಅದು ಇರಬೇಕಲ್ಲ, ಐಡಿಯಾ ತಗೊಳ್ಳೋ ಕೆಪಾಸಿಟಿ ಬೇಕಲ್ಲ. ಎಷ್ಟು ಜನ JDS ತಗೊಂಡೋಗಿಲ್ಲ, ಎಷ್ಟು ಜನ BJP ತಗೊಂಡು ಸಿದ್ದರಾಮಯ್ಯ ಇರೋದಿಲ್ಲ. ನಾನು ಶಾಸಿಸ್ಕೊಡ್ತೀನಿ ಬೇಕಾದ್ರೆ ನೋಡಿ. ಅದು ಮಾಡ್ಕೊಡಲ್ಲ ಇವರು. ಮೇಲ್ಮೇಲೆ ಓಡಾಡ್ಕೊಂಡು ಬಂದ್ಬಿಟ್ರೆ ಆಗುತ್ತಾ? ಮಾಡಿದ್ರೆ ಆಗುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಡ್ನಲ್ಲಪ್ಪ, ಅನ್ನೂರು MLA ಮಾತಾಡ್ತೀವಿ, ಎಷ್ಟು ಅನ್ನ ತಗೊಂಡಿದ್ದೀನಿ, ಎಷ್ಟು ಕೆಲಸ ಮಾಡಿದ್ದೀನಿ. ಅದು ನಮ್ಮ ಮುಳುಬಾಗಿಲಿಂದ ಮುಂದುವರೆದ ಪ್ರದೇಶ, ಬೆಂಗಳೂರು ಹತ್ರ. ಅದು ಹೋಗ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ತರಲಿ. ಈಗ DK ಅವರು ಯಾಕೆ ಕೊಡಲ್ಲ ಅಂತಾರೆ? ಹೋದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಯಾಕೆ ಕೊಡಲ್ಲ ಅಂತಾರೆ DK ಸಾಹೇಬರು? ಎಷ್ಟು ಜನ ಕೊಡ್ತಾ ಇದ್ದಾರೆ? ಪ್ರತಿಯೊಂದು ಕ್ಷೇತ್ರಕ್ಕೆ ಒಂದೊಂದು ಕೋಟಿ ಕುಡಿ ನೀರು ಕುಡಿಯೋದು ಗೊತ್ತಲ್ಲ ಈಗ. ಬೆಂಗಳೂರು ಸಿಟಿ ಇಂಪ್ರೂವ್ಮೆಂಟ್ಗೆ 2,000 ಕೋಟಿ ಕೊಟ್ಟಿದ್ದಾರೆ ರೋಡ್ಸ್ಗೆಲ್ಲ. ಅರ್ಥ ಆಯ್ತಲ್ಲ? ಮಾಡಲಿ, ಎಲ್ಲ ಆಗುತ್ತೆ. ಆಮೇಲೆ ಇವರು ಇನ್ನೊಂದು ಯಾರಾದರೂ ನಮ್ಮ ಮಂಜಣ್ಣನೋ ಆದಿನಾರಾಯಣ ಅವ್ರ ಜೊತೆಯಲ್ಲಿ ಉಪಯೋಗಿಸ್ಕೊಂಡು ಅವ್ರ ಮೂಲಕ ತರ್ಬೋದಲ್ಲ. ಒಂದು ಹೇಳಿದ್ ನಾನು, ಬೇಡ ಅಂತಾರ? ಈಗ ಮಂಜಣ್ಣ ಮುಳುವಾಗಿ ಮಾಡಲ್ಲ ಅಂತಾರ? MLA ಅದು ಯಾರು ಅಂತ MLA ಒಂದ್ಸಲ ಆದ್ಮೇಲೆ MLA ಪ್ರತಿಯೊಬ್ಬರು MLA, ಭೇದ ಭಾವ ಏನೂ ಇರಲ್ಲ. ಕೆಲಸಗಳು ಮಾಡ್ಬೇಕಾದ್ರೆ ಅಭಿವೃದ್ಧಿ ವಿಷಯಗಳಲ್ಲಿ MLA ಎಲ್ಲರಿಗೂ MLAನೇ, ಎಲ್ಲ ಪ್ರಜೆಗಳು ಅವರೇ MLA, ಅವರೇ ಮಾಡ್ತಾರೆ. ಈಗ ಅದಕ್ಕೆ ಎಲ್ಲರೂ ಅದೇ ಕೇಳ್ತಾರೆ. ಅದಕ್ಕಿಂತ ಉತ್ತರ ಹೇಳಿಲ್ಲ ನಾನು. ಸೂಕ್ತ ಸಮಯದಲ್ಲಿ ಹೇಳ್ತೀನಿ. ನೀವು ಎಲ್ಲಾ ಲೀಡರ್ಗಳ ಮಾಧ್ಯಮ ಕರೆಸಿ ಇದೇ ತರ ಒಂದು ಪ್ರೆಸ್ ಮೀಟ್ ಮಾಡಿ ಕ್ಲಿಯರ್ ಮಾಡ್ತೀನಿ. ನನ್ನ ಮನಸ್ಸಲ್ಲಿ ಜನಗಳು ಇದನ್ನ ನೋಡಿದ್ರೆ ಆಸೆ ಇದೆ, ಇಲ್ಲ ಅಂತಲ್ಲ. ಎಲ್ಲೋದ್ರು ಅದೇ ಪ್ರೊಫೆಸರ್ ಏನ್ ಸರ್ ವಹಿಸ್ರಿ ಅಂತಾರೆ. ಹೊಸ್ತಾನ ಅಂತ ನಾನು ಹೇಳ್ತಾನೆ ಇದ್ದೀನಿ. ಸುಸ್ತಾನ ನಾನು ಲೀಡರ್ಗಳನ್ನ ಕನ್ಸಲ್ಟ್ ಮಾಡ್ಬೇಕು, ಮಂಜಣ್ಣ ಕೇಳ್ಬೇಕು, ಎಲ್ಲ ಲೀಡರ್, ಕಾಂಗ್ರೆಸ್ ಲೀಡರ್ ಕೇಳ್ಬೇಕು, ಎಲ್ಲ ಲೀಡರ್ನೆಲ್ಲ ಕೇಳಿ ಎಲ್ಲಾರು ಒಪ್ಪಿಗೆ ಆದ್ರೆ ಆಮೇಲೆ ತೀರ್ಮಾನ ತಗೊಂಡು. ನಾನು ಒಬ್ಬನ ತೀರ್ಮಾನ ಅಲ್ಲ. ಅಭಿವೃದ್ಧಿ ವಿಷಯದಲ್ಲಿ ಹಿಂದೆ ಸರ್ಕಾರ ನೀವು ಮಾಡ್ಬೋದು ಅಲ್ಲಿ ಇದುವರೆಗೂ ನಾನು ಅದು ಯಾಕೆ ಮಾಡಿಲ್ಲ ಅಂದ್ರೆ, ನಮ್ಮ ಡಿಫಿಟೆಡ್ ಕ್ಯಾಂಡಿಡೇಟ್ ಆದಿನಾರಾಯಣ ಅಲ್ಲ, ಅವರೇ MLA ಇದ್ದಂಗೆ. ಅವ್ರು ಇದ್ದಾಗ ನಾನು ಕೊಟ್ರೆ ಚೂಡಪ್ಪ వాళ్ళు పోయిರಿ నేను ಡಿಫಿಟೆಡ್ ಕ್ಯಾಂಡಿಡೇಟ್ ನಾ ಪೋರ್ ಅಂತ ವಾಳ್ತಿಸ್ಕೊಂಡವ್ರು ಯಾಕೆ ಬೇಕು? ಈ ಆದಿನಾರಾಯಣ ಹೇಳಿ ಎಷ್ಟು ಚಲಾಯಿಸ್ಬಿಡ್ತೀನಿ, ಮಂಜಣ್ಣ ಹೇಳಿ ನೋಡಿ ನಾಳೆ ತರ್ತೀನಿ ನಾನು DK ಹತ್ರ ಏನ್ ಬೇಕು ಅಂದನ ಏನೇನದನ ಬಂದ್ರು MLAಗೆ ಹೋಗುತ್ತದು. ಆ ಮನುಷ್ಯನೇ ಮಾಡ್ಬೇಕಲ್ಲ. ಅದೇ ಹೇಳ್ತಾ ಇದ್ನಲ್ಲ, ಹೇಳಿ ಸರ್ ಬನ್ನಿ ನಾವೆಲ್ಲ ಒಟ್ಟಿಗೆ ಮಾಡೋಣ, ಇಂಪ್ರೂವ್ ಮಾಡೋಣ ಅಂತಂದ್ರೆ ನಾನು ನಂಬರ್ 1 ಫಸ್ಟ್ ಇರ್ತೀನಿ, DK ಕರ್ಕೊಂಡು ಹೋಗ್ತೀನಿ, ನಾಲ್ಕು ಮಾಡಿಸ್ತೀನಿ. ಮೊದಲನೇ ಕಾಂಗ್ರೆಸ್ ಕಚೇರಿಗೆ ಇಲ್ಲೇ ಬಂದು ನಾನು ನಮ್ಮ ಲೀಡ್ರು ಇವರು ಯಾರಪ್ಪ ಅಲ್ಲಪ್ಪ ಸುತ್ತವ್ರಲ್ಲ, ಅವರು ಸತ್ತಾಗ ಇಲ್ಲಿ ಬಂದಿದ್ದೆ. ಏನಾಗಲಿ ಅವರು ನನ್ನ ಎಲೆಕ್ಷನ್ ಓಡಾಡಿದ್ರೆ ಇಲ್ಲ ಅಂತಲ್ಲ, ನೈಟ್ ಎಲ್ಲ ನಿದ್ದೆವಾಗಿಲ್ಲ. ಅವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಅದು ಮಾಡ್ಕೊಂಡು ಬೆಳಿಗ್ಗೆ ಮುಖ ನೋಡಿದ್ರೆ ಅಯ್ಯೋ ಅನಿಸ್ತು. ಇಲ್ಲ ಅಂತಲ್ಲ, ಸ್ವರ್ಗದಲ್ಲಿದ್ದಾರೆ ಇಲ್ಲಿ. ಆವಾಗ ಬಂದಿದ್ದು, ನಾನು ಒಳಗಡೆ ಬಂದಿಲ್ಲ. ನೋಡಿ, ಅನ್ಲೆಸ್ ಐ ಆಮ್ ಇನ್ವೈಟೆಡ್ ನಾನು ಬರೋಕ್ಕಾಗಲ್ಲ, ಕರೀದೇ ಬರೋಕ್ಕೆ. ಇವತ್ತು ಯಾಕೆ ವಾಲಂಟಿಯರ್ ಬಂದೆ ಅಂದರೆ, ನಾನೊಬ್ಬ ಕಾಂಗ್ರೆಸ್ ಲೀಡರ್ ಆಗಿ ನಾನು KPCC ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ಗೆ ಗೊತ್ತಿದ್ದು ನಮ್ಗಂದ್ರೆ ಕಾಂಗ್ರೆಸ್ ಇವರಿಗೆಲ್ಲ ಕಾಂಗ್ರೆಸ್ಗೆ ಅವಮಾನ ಅನ್ನೋಂಥದ್ದು ನಾನು ಅನ್ಕೊಂತೀನಿ. ಅಷ್ಟು ಚೀಪ ನಾವು ಮಾಡೋಕ್ಕೆ. ನಮ್ಗೆ ಗೊತ್ತಿಲ್ಲ ಮಾತಾಡೋದೇನು ಅಂತ. ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನಮ್ಗೆ ಚೆನ್ನಾಗಿ ಗೊತ್ತು, ಏನು ಮಾಡಬೇಕು ಏನು ಅಂತ. ಇನ್ನು ಈ ಅನೇಕ ಕೆಲಸಗಳು ಊರಲ್ಲಿ 1,000 ಕೋಟಿ ಖರ್ಚು ಮಾಡಿ ರಸ್ತೆಗಳಿಗೆ ಗೊತ್ತಿದೆ. ಹೆಂಗೆ ಹೋದ್ರು 10 ನಿಮಿಷ 15 ನಿಮಿಷದಲ್ಲಿ ಬಾರ್ಡರ್ ಹೋಗ್ಬೋದು, ಅಲ್ಲಿಂದ ಇಲ್ಲಿ ಟೌನ್ ಬರ್ಬೋದು. ಮೊದಲು 2 ವೀಲರ್ನ ಎಷ್ಟು ಬಿಡೋರು, ಇಲ್ಲ ಆವಣಿ ಯಾವ ಹೋಗಿದ್ರು, ಆವಣಿ ತಗೊಳ್ಳಿ, ಸದಾ ತಗೊಳ್ಳಿ, ಕಾಯಿಲೆ ತಗೊಳ್ಳಿ, ಈ ಕಡೆ ತಗೊಳ್ಳಿ, ಎಲ್ಲ ರೋಡ್ ಆಗಿದಾವ. ಉಡುಪಲ್ಲಿ ರೋಡ್ ಹೆಂಗಿದೆಪ್ಪ. ಆಮೇಲೆ ಈಗ ನಮ್ಮ ಕೊತ್ತಮಂಗಲ ರೋಡ್ ಫಾರ್ಮ್ ಹೌಸ್ ಇತ್ತು, ಅದು ಮಾರ್ಬಿಟ್ಟೆ. ಈಗ ಕೂತಂಡೇರಿ ತಗೊಂಡಿದ್ದೀನಿ. ಕೂತಂಡ ಯಾಕೆ ತಗೊಂಡಿದ್ದೀನಿ ಹೇಳಿ? ಫಾರ್ಮ್ ಹೌಸ್ ಕಟ್ತೀನಿ, ಬರ್ತೀನಿ, ಶಾರ್ಟ್ಲಿ ಇಲ್ಲೇ ಇರ್ತೀನಿ. ಅರ್ಥ ಆಯ್ತಾ? ಇವೆಲ್ಲ ನಾನು ಪ್ಲಾನಿಂಗ್ ಇದೆ, ಇಲ್ಲ ಅಂತ ಸರ್. ಈಗಿನ MLA ಅವರಿಗೆ ಇದೇ ಮೊದಲು ಮಾಜಿ ಸಚಿವರಿಂದ ಇದೇ ಮೊದಲು ನಾನು ಯಾಕೆ ಕೊಂಡ್ರು ಕೊಟ್ಟೆ ಅಂತ ರೀಸನ್ ಹೇಳಿದ್ನಲ್ಲ. ನನ್ನ ಪಾಡಿಗೆ ನಾನು ಇದ್ನಪ್ಪ, ನಾನು 108 ಇದೆ ಕೆಲಸ ಮಾಡೋದು. ನಮ್ಮನ್ನ ಕೆಣಕೋದು ಯಾಕೆ? ಇಲ್ದಿದ್ದ ಪ್ರೂವ್ ಮಾಡ್ಲಿ. ಈಗ ನೀವು ಕೇಳಿ ಮಾತಾ ಪ್ರೂವ್ ಮಾಡಿ. ಅವ್ರು ಇರಬಾರ್ದು, MLA ಬಿಟ್ಟು ಹೋಗ್ಬೇಕು. MLA ಆದವರು ಅಷ್ಟು ಲೂಸ್ ಟಾಕ್ಸ್ ಮಾತಾಡಬಾರ್ದು, ಅಷ್ಟೇ ಹೇಳೋದು. ನಾನು ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಹೇಳ್ರಪ್ಪ, ಇದ್ದವ್ರು 3 ವರ್ಷದಲ್ಲಿ ಏನಾದ್ರು ನೆಗೆಟಿವ್ ಮಾತಾಡಿದ್ದೀನ? ನನ್ನ ಪಡ ಬರ್ತಾ ಇದೆ ಏನೋ ಹೇಳೋರು, ಅದಿಲ್ಲ ಇದಿಲ್ಲ ಹಿಂಗೆ ಮಾಡ್ತಾರೆ. ನಾನು ಕಿವಿಗೆ ಹಾಕೊಂತ ಇರಲಿಲ್ಲ. ಅವರ ಕೆಪಾಸಿಟಿ ಅದು ಎಲ್ರಿಗೂ ಬರೋಲ್ಲ. ಅವೆಲ್ಲ ಟಿಕ್ಟಿಂಗ್ ಟ್ಯಾಕ್ ಅಂತಾರೆ, ಅದು ಎಲ್ರಿಗೂ ಬರೋದಿಲ್ಲ. ಈಗ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ನವ್ರಿಗೆ ಸಪೋರ್ಟ್ ಮಾಡಿದ್ರೆ ಅನುದಾನ ಬಂದು ಮಾಡ್ಬೋದು, ಇಲ್ಲ ಅಂತಲ್ಲ. ಅದಕ್ಕೆ ಮಂಜಣ್ಣ ಮನ್ಸ್ಕೊಳ್ಬೇಕು, ಆದಿನಾರಾಯಣ ಮನ್ಸ್ಕೊಳ್ಬೇಕು. ಅವ್ರು ಅಂದ್ರೆ ನಾನು ಜೊತೆ ಸೇರ್ಕೊಂಡು ಇರ್ತೀನಿ, ಅದನ್ನೇನು ಹೇಳಿ ಮಾತಿಲ್ಲ. ಓಕೆನಾ? ಅವ್ರು ನಿಮ್ಮ ಬಗ್ಗೆ ಮಾತಾಡ್ತಾರೆ. ಕಾಂಟ್ರಾಕ್ಟ್ ಹಿಂದಿನ ಶಾಸಕರ ಅವಧಿಯಲ್ಲಿ ಇದಾಗ್ತಿರೋದು ಅಂತ ಹೇಳ್ತಾರೆ.
ನಿಮ್ಮ ಹೆಸರು ಹೇಳಿ. ಏಯ್ ಎಚ್ ನಾಗೇಶ್ ಇನಿಷಿಯಲ್ ಸಮೇತ ಹೇಳಿದಲ್ಲ ಮ್ಯಾನ್ ಇನಿಷಿಯಲ್ ಸಮೇತ ಇರ್ತದೆ. ಎಷ್ಟು ಜನ ನನ್ಗೆ ಫೋನ್ ಮಾಡೋದು, ನೀವು ಯಾರು ಮಾಡಿಲ್ಲ ಮಾಧ್ಯಮದವರು, ಬೇರೆಯವರು ನೀವು ಮಾಧ್ಯಮದವರು ಒಂದು ಬ್ಯಾಲೆನ್ಸ್ ಮಾಡಕ್ ಹೋಗ್ತೀರಾ? ನಾನು ಎಲ್ಲರೂ ಮಾಡೋದಿಲ್ಲ, ನೀವ್ ಯಾಕೆ ಯಾರು ಒಬ್ರು ಮಾತಾಡಲಿಲ್ಲ? ಅಲ್ಲ ಬೇಜಾರು ಮಾಡ್ಕೊಬೇಡಿ, ಬೇರೆ ಟೈಮಲ್ಲಿ ಕೇಳ್ತೀರಲ್ಲ ನೀವು ಬನ್ನಿ ಸರ್ ಅಂತ, ಹಂಗೆಲ್ಲ ಅದನ್ನ ಯಾಕೆ ಕಂಡ ಮಾಡಿಲ್ಲ ನೀವು? ಎಚ್ ನಾಗೇಶ್ ಇನಿಷಿಯಲ್ ಸಮೇತ. ಓಹೋ, ನಾನೇನು ಮೂರ್ಖೆಲ್ಲ ಬಂದು ಹಿಂಗೆ ಪ್ರೆಸ್ ಮೀಟ್ ಮಾಡಕ್ಕೆ. ಎಷ್ಟೋ ಜನ ಯಾಕೆ ಪ್ರೆಸ್ ಮೀಟು ಅದೇ ಇದು ಅಂತ ಈಗ ಇತ್ತೀಚೆಗೆ ಊಟ ಮಾಡೋದು ಗೊತ್ತಾಯ್ತು ಅಂತೇನು ಅಂದ್ರಂತೆ. ಬಟ್ ರೆಡಿಯಾಗಿ ಬಂದ್ಬಿಟ್ಟು ನಿಮ್ಮನ್ನೆಲ್ಲ ಕರೆದು ನಾನು ಹೋಗ್ಬಿಟ್ಟು ಪ್ರವಾಸ ಆಗಲ್ವಾ? ತಪ್ಪು ಏನೋ ಇದೆ ಇವ್ರದೇ ತಪ್ಪು, ಹೋಗ್ಬಿಟ್ರು ಎಸ್ಕೇಪ್ ಅಂತ ಅದನ್ನು ಮಾಡ್ಬಿಟ್ರೆ ಕಷ್ಟ ಅದು. ಅದಕ್ಕೆ ಈಗ ಕ್ಷೇತ್ರಕ್ಕೆ ನೀವು ಬಂದಾಗೆಲ್ಲ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಟ್ಟು ಒಂದು ಪತ್ರಿಕಾ